ಪಾಪ ಇನ್ವೆಸ್ಟ್ ಮಾಡಿ ಶಾಸಕರಾಗಿರುವಂಥ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ. ಹೆಂಗಪ್ಪ ನಾವು ಮುಂದಿನ ಚುನಾವಣೆಗೆ ತಯಾರಿ ಮಾಡ್ಕೊಳ್ಳೋದು? ಹಾಕಿರೋ ದುಡ್ಡು ಬರ್ತಾ ಇಲ್ಲ, ಮುಂದಿನ ಎಲೆಕ್ಷನ್ಗೆ ತಯಾರಿಯನ್ನು ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಏನು ಮಾಡೋ ಟೆನ್ಷನಲ್ಲಿ ಈಗ ಗ್ಯಾರಂಟಿಗಳನ್ನು ಬಂದ್ ಮಾಡ್ಬಿಟ್ಟು ನಮಗೆ ಅನುದಾನ ಕೊಡಿ ಅಂತಿದ್ದಾರೆ. ಬಟ್ ಆದರೆ ಮುಖ್ಯಮಂತ್ರಿಗಳು ಈಗ ನಾನು ಮಾತಾಡ್ತೀನಿ ಅಂತಿದ್ದಾರೆ. ಡಿ ಕೆ ಶಿವಕುಮಾರ್ ನೋಡಿದರೆ ಶಿಸ್ತು ಕ್ರಮದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಾಗಿದ್ದಾಗ ಗ್ಯಾರಂಟಿ ವಿಚಾರದಲ್ಲಿ ಯಾರೆಲ್ಲ ಮಾತನಾಡ್ತಾರೆ ಅವ್ರ ಮೇಲೆಲ್ಲ ಕ್ರಮ ಆಗುತ್ತಾ? ಹಿಂದೆ ಮಾತನಾಡಿರೋದು ಮುಂದೆ ಮಾತನಾಡೋರ ಮೇಲೆ ಪಕ್ಷದ ಶಾಸಕರಿಂದಲೇ ಸರ್ಕಾರದ ವಿರುದ್ಧ ಈಗ ಗ್ಯಾರಂಟಿ ತರಾಟೆಯನ್ನು ತೆಗೆದುಕೊಳ್ಳುತ್ತಾ ಇರೋದು. ಗ್ಯಾರಂಟಿ ಬಗ್ಗೆ ವಿಪಕ್ಷಗಳಿಂದಲೂ ಟೀಕೆ, ಸ್ವಪಕ್ಷೀಯರಿಂದಲೂ ಕೂಡ ಟೀಕೆಯನ್ನು ಎದುರಿಸಬೇಕಾಗಿದೆ. ಸ್ವಪಕ್ಷೀಯರ ಶಾಸಕರಿಗೆ ಡೋಂಟ್ ಟಾಕ್ ರೂಲಿಂಗ್ ಜಾರಿಗೆ ಕೈಪಡೆ ಈಗ ನಿರ್ಧಾರವನ್ನು ಮಾಡಿದೆ. ಪಕ್ಷದಿಂದಲೇ ಆದೇಶವು, ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಸಂದೇಶವು. ಶೀಘ್ರದಲ್ಲೇ ಪಕ್ಷದ ಶಾಸಕರಿಗೆ ಖಡಕ್ ವಾರ್ನಿಂಗ್ ಅನ್ನ ರವಾನಿಸಲು ನಿರ್ಧಾರವನ್ನ ಮಾಡಿದ್ದಾರೆ. ಈಗ ಪಕ್ಷದಲ್ಲಿ ಆಗ್ತಾ ಇರುವಂತ ಈ ಗ್ಯಾರಂಟಿ ವಿಚಾರದಲ್ಲಿ ಹಲವು ಬೆಳವಣಿಗೆಗಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಕ್ರಮವನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಸೊ ಪಕ್ಷದಿಂದಲೇ ಆದೇಶವೋ ಅಥವಾ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಸಂದೇಶವೋ, ಶೀಘ್ರದಲ್ಲೇ ಪಕ್ಷದ ಶಾಸಕರಿಗೆ ಖಡಕ್ ವಾರ್ನಿಂಗ್ ಅನ್ನ ರವಾನಿಸಲು ನಿರ್ಧಾರವನ್ನ ಮಾಡಿದ್ದಾರೆ. ಗ್ಯಾರಂಟಿ ಬಗ್ಗೆ ವಿಪಕ್ಷಗಳಿಂದಲೂ ಕೂಡ ಟೀಕೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಅಂತಿದ್ದಾರೆ. ಮುಜುಗರ ಯಾಕಾಗಬೇಕು ಅಂತ ಹೇಳಿ, ಅಷ್ಟೊಂದು ಪಕ್ಷದಲ್ಲಿ ಸ್ವಾತಂತ್ರ್ಯ ಇದೆ, ಪ್ರಜಾಪ್ರಭುತ್ವ ನಮ್ಮಲ್ಲಿದೆ ಅಂತ ಹೇಳ್ತಾರಲ್ಲ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋರು ತಪ್ಪೇನು? ಆದರೂ ಕೂಡ ಈಗ ಶಿಸ್ತು ಕ್ರಮದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಾಗಿದ್ದಾಗ ಪಕ್ಷದಲ್ಲಿ ಆಗ್ತಾ ಇರುವಂಥ ಈ ಬೆಳವಣಿಗೆಯ ಬಗ್ಗೆ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ, ಯಾವ ರೀತಿಯಾದಂಥ ಶಿಸ್ತು ಕ್ರಮಕ್ಕೆ ಮುಂದಾಗ್ತಾರೆ ನೋಡೋಣ. ಶಾಸಕರ ಅಪಸ್ವರ ಒಂದು ಕಡೆಗೆ ಎದ್ದಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಿಲ್ಲದ ಮುಜುಗರ ಇನ್ನೊಂದು ಕಡೆಗೆ ಆಗ್ತಾ ಇದೆ. ಹಾಗಾಗಿ ಏನು ಮಾಡುತ್ತೆ ಸರ್ಕಾರ, ಏನು ಮಾಡುತ್ತೆ ಕಾಂಗ್ರೆಸ್ ಪಕ್ಷ? ಗ್ಯಾರಂಟಿ ವಿಚಾರದಲ್ಲಿ ಈಗಾಗಲೇ ಅನ್ನಭಾಗ್ಯದಲ್ಲಿ BPL ಕಾರ್ಡ್ಗಳನ್ನು ಸ್ವಲ್ಪ ಪರಿಷ್ಕರಣೆ ಮಾಡೋಣ ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರೆ. ಅದರಿಂದಾಗಿ ಬೆನಿಫಿಟ್ ಎಲ್ಲ ಆಗುತ್ತೆ ಅಂತಂದರೆ ಗೃಹಲಕ್ಷ್ಮಿಯಲ್ಲಿ ಇದೆಯಲ್ಲ, ಆ ದುಡ್ಡಲ್ಲಿ ಒಂದಿಷ್ಟು ಉಳಿಯಬಹುದು ಅನ್ನುವಂಥ ಲೆಕ್ಕಾಚಾರ. ಹಲವು ತಂತ್ರಗಳನ್ನು ಸರ್ಕಾರವೇ ಮಾಡ್ತಾ ಇದೆ. ಕಾಂಗ್ರೆಸ್ ಮಾಡೆಲ್ ಅನಿಸಿಕೊಂಡ ರಾಜ್ಯದ ಗ್ಯಾರಂಟಿ, ಶಾಸಕರ ಅಪಸ್ವರ, ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಿಲ್ಲದ ಮುಜುಗರ. ಸ್ವಪಕ್ಷೀಯ ಶಾಸಕರ ಮಾತಿಗೆ ಬ್ರೇಕ್ ಹಾಕಲು ಈಗ ಸರ್ಕಾರ ಮುಂದಾಗಿದೆ. ಸ್ವಪಕ್ಷೀಯ ಶಾಸಕರಿಗೆ ಡೋಂಟ್ ಟಾಕ್ ರೂಲಿಂಗ್ ಜಾರಿಗೆ ನಿರ್ಧಾರವನ್ನು ಮಾಡ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಸಂದೇಶ ನೀಡುವ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಶೀಘ್ರದಲ್ಲೇ ಎಲ್ಲ ಶಾಸಕರಿಗೆ ಖಡಕ್ ವಾರ್ನಿಂಗ್ ಅನ್ನ ರವಾನಿಸಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಈಗ ಎಲ್ಲರಿಗೂ ಕೂಡ ಒಂದು ವಾರ್ನಿಂಗ್ ಅನ್ನ ಕೊಡ್ತಾರಂತೆ, ಯಾರು ಕೂಡ ಈ ವಿಚಾರದಲ್ಲಿ ಮಾತನಾಡೋ ಹಾಗಿಲ್ಲ ಅಂತ ಹೇಳಿ. ಹಾಗಿದ್ದಾಗ ಆ ಸ್ವತಂತ್ರತೆ ಪಕ್ಷದಲ್ಲಿ ಇಲ್ವಾ? ಪ್ರಜಾಪ್ರಭುತ್ವ ಪಕ್ಷದಲ್ಲಿ ಇಲ್ವಾ? ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತ ಅವಕಾಶಗಳು ಪಕ್ಷದಲ್ಲಿ ಇಲ್ವಾ? ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಕಾರಣ ಕಾಂಗ್ರೆಸ್ ಪಕ್ಷವೇ ಹೇಳ್ಕೊಳ್ಳುತ್ತೆ, ನಮ್ಮಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಕೆ ಸರ್ವ ಸ್ವಾತಂತ್ರ್ಯವೂ ಇದೆ, ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ, ನಮ್ಮಲ್ಲಿ ಹಿಟ್ಲರ್ ಧೋರಣೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಈಗ ಹಲವು ರೀತಿಯಾಗಿ ಆ ಕಡೆ ಈ ಚಲುವರಾಯಸ್ವಾಮಿ ಅವರು ಹೇಳಿದರು, ಇಂಥ ಗಿಮಿಕ್ ಎಲ್ಲ ಮಾಡಬೇಕಾಗತ್ತೆ, ಅದಕ್ಕೆ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನೆಲ್ಲ ತಂದಿದ್ದೀವಿ ಅಂತ ಅವತ್ತು ಹೇಳಿದರು. ಆಮೇಲೆ ಗ್ಯಾರಂಟಿಗಳಿಂದಾಗಿ ನಮಗೆ ಅನುದಾನ ಬರ್ತಾ ಇಲ್ಲ, ಅದ್ರ ಬಗ್ಗೆ ಒಂಚೂರು ಗಮನ ಹರಿಸಿ ಅಂತ ಕೆಲವು ಶಾಸಕರು ಮಾತನಾಡಿದರು. ಅದರ ಮಧ್ಯದಲ್ಲಿ ಈಗ ಬಳ್ಳಾರಿಯಲ್ಲಿರುವಂಥ ಶಾಸಕರು ಗವಿಯಪ್ಪ ಅವರು ಮಾತನಾಡಿದ, ಹೊಸಪೇಟೆ ಶಾಸಕರು ಅವ್ರು ಮಾತನಾಡಿರೋ ವಿಚಾರ ಭಾಳ ಚರ್ಚೆಗಾಗಿದೆ. ಅಟ್ಲೀಸ್ಟ್ 2 ಗ್ಯಾರಂಟಿ ನಿಲ್ಲಿಸ್ಬಿಡಿ, ಎಲ್ಲ ಅನುದಾನ ಕೊಡೋಕ್ಕಾಗತ್ತೆ ಅಂದರು. ಇದು ಬಹಳ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಹಾಗಾಗಿ ಈಗ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇರುಸು ಮುರುಸಾಗಿದೆ. ಸ್ವತಃ ಉಪಮುಖ್ಯಮಂತ್ರಿಗಳೇ ಗ್ಯಾರಂಟಿ ಪರಿಷ್ಕರಣೆ ಮಾಡ್ತೀವಿ ಅಂತ ಅಂದಾಗ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಲಾಸ್ ತಗೊಂಡಿದ್ರು. ಈಗ ಅದರ ಮಧ್ಯದಲ್ಲಿ ಶಾಸಕ ಗವಿಯಪ್ಪ ಅವರು 2 ಗ್ಯಾರಂಟಿ ನಿಲ್ಲಿಸ್ಬಿಡಿ ಅನ್ನುವಂಥ ಕೊಟ್ಟಿರುವಂಥ ಹೇಳಿಕೆಗೆ ಇನ್ನೆಂತಹ ಕ್ಲಾಸ್ ತೆಗೆದುಕೊಂಡಿರ್ಬೋದು. ಆಸ್ಪತ್ರೆ ಖರ್ಚು ಮಾಡ್ತಾ ಇದಾರೆ. ನನ್ನ ಕ್ಷೇತ್ರದ ಜನಕ್ಕೆ ನನ್ಗೆ ಹಣ ಇಲ್ದಂಗಾಗಿ ಇವತ್ತು ನನ್ನ ಕ್ಷೇತ್ರಕ್ಕೆ ನನ್ನ ಜನ ಖರ್ಚು ಮಾಡ್ಲಿಕ್ಕೆ ಅಟ್ಲೀಸ್ಟ್ ನನಗೊಂದು ಬಜೆಟ್ ಬೇಕು. ಅಟ್ಲೀಸ್ಟ್ ನಾನು ಕೊಟ್ಟಿರೋದು ಎಲ್ಲ ಒಂದು 120 ಕೋಟಿನಲ್ಲಿ ಒಂದು 25% ಅಂದ್ರೆ 30 ಕೋಟಿ ಜಿಲ್ಲಾಗೆ ತೆಗೆದಿಟ್ಟು 90 ಕೋಟಿ ಇದೆ. 90 ಕೋಟಿನಲ್ಲಿ ನಮಗೆಲ್ಲ ಒಂದು 20 ಕೋಟಿ ಕೊಟ್ರಿ, ನನಗೊಂದು 30 ಕೋಟಿ ಸಿಕ್ಕಂಗಾಗುತ್ತೆ. ನನ್ನ ಕ್ಷೇತ್ರದಲ್ಲಿ ಜನ ನನ್ ಕೇಳ್ತಾ ಇದಾರೆ, ಇವತ್ತು ನಾನು ಆನ್ಸರ್ ಮಾಡಕ್ ಆಗ್ತಾ ಇಲ್ಲ. ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೆ ಈಗಿನ 70-80 ಕೋಟಿ ಸಿಗ್ತಾ ಇದೆ, ನನಗೆ ಅಟ್ಲೀಸ್ಟ್ ಒಂದು 30 ಕೋಟಿನ ಸಿಗ್ಬೇಕು. ಅದು ಕೂಡ ಇಲ್ದಂಗೆ ಬರೀ 10 ಕೋಟಿನಲ್ಲಿ ನಾನು ನಡೆಸ್ಬೇಕಂದ್ರೆ ಈಗಿನ ಅದು ಹೇಗೆ ನಾನು ನಡೆಸ್ಲಿಕ್ಕೆ ಆಗುತ್ತೆ ನನ್ನ ಕ್ಷೇತ್ರ?
ಇವಾಗ ಏನಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ನಾವು ಕೂಡ ನಿಮಗೆ ಸಾಧ್ಯ ಆದಷ್ಟು ಏನೋ ಒಂದು ಪರಾಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ಒಂದು 40,000 ಕೋಟಿ ಬೇರೆ ಕಡೆಯಿಂದ ಅರೇಂಜ್ಮೆಂಟ್ ಮಾಡಿ ಈ ಡೆವಲಪ್ಮೆಂಟ್ ಮಾಡಬೇಕನ್ನೋದೇ ಒಂದು ಯೋಚನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹಾಗಾಗಿ ಅವ್ರ ಜೊತೆಗೆ ನಾವು ಸಾಥ್ ಕೊಡೋಣ, ಎಲ್ಲರೂ ಕೂಡಿ ಜನರು ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು 1-2 ಮಾತಾಡ್ತೀನಿ. ಸರ್, ಗವಿಯಪ್ಪ ಅವರು ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ. ಸರ್, ಗವಿಯಪ್ಪ ಅವರು ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ. ಸರ್, ಗವಿಯಪ್ಪ ಅವರು ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ. ನೋಡಪ್ಪ, ನೋಡಿ, ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳೋಕ್ಕಾಗಲ್ಲ. ಬಟ್ ಇಫ್ ಯು ಹಸ್ ಡನ್, ಐ ವಿಲ್ ಆಸ್ಕ್ ಹಿಮ್ ಟು ಮೇಕ್ ಎನ್ ಎಕ್ಸ್ಪ್ಲನೇಷನ್. ಯಾವ ಗ್ಯಾರಂಟಿನೋ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್. ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. ಯಾವ ಕಾರಣಕ್ಕೆ ನೋ ಒಂದು ಕ್ಷೇತ್ರಕ್ಕೆ 250 ಕೋಟಿ ಹೋಗ್ತಾ ಇದೆ, ಗೊತ್ತಿದೆಯಾ ನಿಮಗೆ? 56,000 ಕೋಟಿ 225 ಕ್ಷೇತ್ರಕ್ಕೆ ಲೆಕ್ಕ ಹಾಕೊಂಡ್ರೆ 250 ಕೋಟಿ ವರ್ಷಕ್ಕೆ ಹೋಗ್ತಾ ಇದೆ. ಅದು ಅಭಿವೃದ್ಧಿ ಅಲ್ವಾ? ಅದು ಅವ್ರ ವೈಯಕ್ತಿಕವಾದ ಡೆವಲಪ್ಮೆಂಟ್ ಅಲ್ವಾ? ಸಾಮಾಜಿಕವಾದಂಥ ಡೆವಲಪ್ಮೆಂಟ್ ಅಲ್ವಾ? ಏನಿಲ್ಲ, ಅವ್ರು ಏನು ಕೇಳ್ತಾ ಇದ್ದಾರೆ ಡೆವಲಪ್ಮೆಂಟ್ ಅದನ್ನು ಕೊಡ್ತಾ ಇದ್ದೀವಿ. ಡೆವಲಪ್ಮೆಂಟ್ ದುಡ್ಡಿಲ್ಲ ಅಂತಲ್ಲ, ಯಾರು ಹೇಳಿ ದುಡ್ಡಿಲ್ಲ ಅಂತ. ಇನ್ನು ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಅವತ್ತು ಗ್ಯಾರಂಟಿಗಳ ವಿಚಾರದಲ್ಲಿ ಪರಿಷ್ಕರಣೆ ಮಾಡೋಣ ಅನ್ನುವಂಥ DK ಶಿವಕುಮಾರ್ ಅವ್ರ ಹೇಳಿಕೆಯೇ ಒಂಥರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರುಸುಮುರುಸಾಗೋಗ್ಬಿಟ್ಟಿತ್ತು. ಈಗ ಗವಿಯಪ್ಪನವರ ಹೇಳಿಕೆ ಈಗ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇರುಸುಮುರುಸಾಗಿರೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಬಟ್ ಒಂಥರ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಂಗಿಲ್ವಾ? ಕೆಲವರು ಹೇಳ್ಕೊಳ್ಳೋಕ್ಕಾಗಿದೆ, ಕೆಲವ್ರಿಗೆ ಹೇಳ್ಕೊಳ್ಳೋಕ್ಕಾಗಿಲ್ಲ. ಅರುಣ್, ಒಂದು ಸ್ಪಷ್ಟ ಗ್ಯಾರಂಟಿ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷ ಕಳೆದ ಬಾರಿಯ ಚುನಾವಣೆಯಲ್ಲಿ ಘೋಷಣೆ ಮಾಡಿದಂಥ ಮ್ಯಾನಿಫೆಸ್ಟೋ. ವಿಶೇಷವಾಗಿ 5 ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ ಅಧಿಕಾರಕ್ಕೆ ಬಂದರೆ ಅಂತ ಹೇಳಿದರು. ಘೋಷಣೆ ಮಾಡುವಾಗ CM ಅಂದರೆ ಇವತ್ತಿನ CM ಆಗಿರುವಂಥ ಸಿದ್ದರಾಮಯ್ಯ ಅವರು ಅಥವಾ ಅವತ್ತಿನ KPC ಅಧ್ಯಕ್ಷ ಮತ್ತು DCM ಕೂಡ ಆಗಿರುವಂಥ DK ಶಿವಕುಮಾರ್ ಎಲ್ಲರೂ ಕೂಡ ಇದ್ದರು ಮತ್ತು ಎಲ್ಲರೂ ಆಡಳಿತವಾಗಿ ಸಾಕಷ್ಟು ಅನುಭವವನ್ನು ಹೊಂದಿದಂಥವ್ರೆ. ಹಾಗಾಗಿ ಎಷ್ಟು ನಮ್ಮ ಬಜೆಟ್ ಗಾತ್ರ ಏನು, ಅದರಲ್ಲಿ ಗ್ಯಾರಂಟಿಗೆ ಮೀಸಲಿಡಬೇಕಾದಂಥ ಹಣದ ಪ್ರಮಾಣ ಏನು, ಇವೆಲ್ಲವೂ ಅವರಿಗೆ ಗೊತ್ತಿದ್ದೇ ಆ ಒಂದು ಡಿಕ್ಲರೇಷನ್ನ ಮಾಡಿದರು ಮತ್ತು ಅದೀಗ ಪಕ್ಷಾಧಿಕಾರಕ್ಕೆ ಬಂದಿದೆ ಮತ್ತು ಅದನ್ನು ಜಾರಿ ಮಾಡಿದ್ದಾರೆ. ಆದರೆ ಸ್ವಪಕ್ಷೀಯ ಶಾಸಕರೇ ಈ ಗ್ಯಾರಂಟಿಯಿಂದಾಗಿ ನಮಗೆ ಅನುಕೂಲ ಆಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಸಿಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದೇ ಉಪಚುನಾವಣೆಯ ಫಲಿತಾಂಶವನ್ನು ನೋಡಿದ್ರೆ ಗ್ಯಾರಂಟಿ ನಮಗೆ ಕೈ ಹಿಡಿದಿದೆ, ಆ ಕಾರಣಕ್ಕಾಗಿ 3ಕ್ಕೆ 3 ಕ್ಷೇತ್ರವನ್ನು ನಾವು ಗೆದ್ದಿದ್ದೀವಿ ಅನ್ನುವಂಥ ತಮ್ಮದೇ ಆದ ಲೆಕ್ಕವನ್ನು ಕಾಂಗ್ರೆಸ್ ಪಕ್ಷ ಕೊಡುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಗ್ಯಾರಂಟಿ ನಮ್ಮನ್ನು ಕೈ ಹಿಡಿತಾ ಇದೆ, ನಮಗೆ ಜನ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅನ್ನುವಂಥದ್ದು ರಾಜ್ಯ ಮಟ್ಟದ ನಾಯಕರಲ್ಲಿದ್ದರೆ, ಸ್ಥಳೀಯವಾಗಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕ್ಷೇತ್ರದ ಶಾಸಕರುಗಳಿಗೆ ಕಣ್ಣಿಗೆ ಕಾಣುವಂಥ ಕೆಲಸಗಳಾಗುವಂತಹ ಯಾವುದೇ ಅನುದಾನ ಬರ್ತಾ ಇಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ ವ್ಯಕ್ತ ಆಗ್ತದೆ. ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ಪ್ರಶ್ನೆ. ಗ್ಯಾರಂಟಿ ಅವ್ರ ಕ್ಷೇತ್ರಕ್ಕೆ ತಲುಪಿಲ್ವಾ? ತಲುಪಿರುತ್ತೆ. ತಲುಪದ ಮೇಲೂ ಕೂಡ ಅವರಿಗೆ ಇದು ಬರ್ತಾ ಇಲ್ಲ ಅಂದರೆ ಕಾರಣ ಏನು, ಅಥವಾ ಅವರಿಗೆ ಅನುದಾನ ಸಾಕಾಗ್ತಿಲ್ಲ ಅಂದರೆ ಅದಕ್ಕೆ ಕಾರಣ ಏನು, ಯಾವ ಕಾರಣಕ್ಕಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಸಹಜವಾದ ಪ್ರಶ್ನೆ ಉದ್ಭವಿಸುತ್ತೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಇದು ಮುಜುಗರದ ವಿಚಾರದಲ್ಲಿ ಅನುಮಾನವೇ ಇಲ್ಲ. ಆದರೂ ಕೂಡ ಶಾಸಕರ ಈ ಡಿಮ್ಯಾಂಡ್ ಯಾಕಾಗಿ ಅನ್ನುವಂಥ ಪ್ರಶ್ನೆ, ಮೂಲ ಪ್ರಶ್ನೆ ಎತ್ತಬೇಕಾಗುತ್ತೆ. ಆದರೆ ಜೊತೆಗೆ ಯಾವ ಕಾರಣಕ್ಕೂ ಮಾತಾಡಬಾರ್ದು ಅನ್ನುವಂಥ ವಾರ್ನಿಂಗ್ ಕೂಡ ಇದೇ ಕಾರಣಕ್ಕೆ ಕೊಡೋಕ್ಕೆ CM DCM ಮುಂದಾದಂತೆ ಕಾಣಿಸ್ತಾ ಇದೆ. ಅರುಣ್, ಸುಖೇಶ್, ಈಗ ಪಾಪ ಚುನಾವಣೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡೇ ಬಂದಿರ್ತಾರೆ. ಮುಂದಿನ ಚುನಾವಣೆಗೂ ಕೂಡ ತಯಾರಿಯನ್ನು ಮಾಡ್ಕೊಳ್ಬೇಕು. ಆಲ್ರೆಡಿ 2 ವರ್ಷ ಮುಕ್ತಾಯವಾಗಿದೆ. ಅದಕ್ಕೂ ಕೂಡ ಅವರು ಅದಕ್ಕೆ ಉಪಮುಖ್ಯಮಂತ್ರಿ ಹೇಳ್ತಾ ಅವತ್ತು ಅವರ ವೈಯಕ್ತಿಕವಾದಂಥ ಅಭಿವೃದ್ಧಿ ಆಗ್ತಾ ಇಲ್ವಾ, ನಾವು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೀವಿ ಅಂತಿದ್ದಾರೆ. ನಿಜವಾಗಿಯೂ ಕ್ಷೇತ್ರಗಳಿಗೆ ಎಷ್ಟು ಹಣ ಬಿಡುಗಡೆ ಆಗ್ತಾ ಇದೆ ಸರ್ಕಾರದಿಂದ ಅಭಿವೃದ್ಧಿಗೋಸ್ಕರ? ಅರುಣ್, ಒಂದು ಸ್ಪಷ್ಟ ಶಾಸಕರ ಅನುದಾನಗಳೇನಿದೆ ಅದನ್ನೇ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಅನ್ನುವಂಥದ್ದು. ಇವು ವಿಶೇಷವಾಗಿ ಶಾಸಕರುಗಳೇನು ಮಾಡ್ತಾರೆ, ವಿಶೇಷ ಅನುದಾನಕ್ಕಾಗಿ ಒತ್ತಾಯ ಮತ್ತು ಒತ್ತಡವನ್ನು ಮಾಡ್ತಾರೆ. ಇಲಾಖಾವಾರು ಬರುವಂತಹ ವಿಶೇಷ ಅನುದಾನಗಳಲ್ಲಿ ಹೆಚ್ಚು ಅನುದಾನವನ್ನು ತೆಗೆದುಕೊಂಡು ಹೋಗಿ ಕ್ಷೇತ್ರದಲ್ಲಿ ಒಂದಷ್ಟು ಕಣ್ಣಿಗೆ ಕಾಣುವಂಥ ಅದು ರಸ್ತೆಯೋ ಕಟ್ಟಡವೋ ಈ ರೀತಿ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ದೊಡ್ಡ ದೊಡ್ಡ ಮಟ್ಟದಲ್ಲಿ ಎನ್ನುವಂಥ ಒತ್ತಾಯವನ್ನು ಮತ್ತು ಒತ್ತಡವನ್ನು ಅಥವಾ ತರ್ತಾ ಇರ್ತಾರೆ. ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಬೇಕು ಅನ್ನುವಂಥ ಬೇಡಿಕೆ ಇಡ್ತಾರೆ.
ಸಾಮಾನ್ಯವಾಗಿ ಇಲಾಖಾವಾರು ಹಂಚಿಕೆಯಲ್ಲಿ ಪ್ರಾದೇಶಿಕವಾರು ಅಗತ್ಯಕ್ಕೆ ಅನುಗುಣವಾಗಿ ಇಲಾಖೆಯಿಂದ ಕೊಡುವಂಥ ಅನುದಾನ ಒಂದು ಕಡೆ ಆಗಿರುತ್ತೆ, ಮತ್ತು ಶಾಸಕರ ಅನುದಾನ ಸಿಗುವಂಥದ್ದು ಶಾಸಕರ ನಿಧಿಯಿಂದ ಸಿಗುವಂಥದ್ದು ಅದ್ರ ಪಡೆಗೆ ಅದು ಸಿಗ್ತಾ ಇರುತ್ತೆ. ಆದರೆ ವಿಶೇಷ ಅನುದಾನ ಅಂತ ಮಾಡಿದಾಗ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ಬೋದು. ದೊಡ್ಡ ದೊಡ್ಡ ಕೆಲಸಗಳು ಮಾಡಿದಾಗ ಕಣ್ಣಿಗೆ ಕಾಣುವಂಥ ರೀತಿ ಇರುತ್ತೆ. ಕ್ಷೇತ್ರದಲ್ಲಿ ನಮ್ಮ ಕಾಲದಲ್ಲಾದಂಥ ಕೆಲಸ ಅನ್ನುವಂಥ ಮೈಲ್ ಸ್ಟೋನ್ ಕೂಡ ಇರುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಶಾಸಕರುಗಳು ಇರಬಹುದು. ಹಾಗಾಗಿ ಹೆಚ್ಚಿನ ಒತ್ತಡ ಇರುವಂಥದ್ದು ವಿಶೇಷ ಅನುದಾನಕ್ಕಾಗಿ ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಹೆಚ್ಚು ಒತ್ತಡ ಇದೆ ಅನ್ನುವಂಥದ್ದು. ಅದು ಸಿಗ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಬಹುಶಃ. ಯಾಕಂದರೆ ಒಂದು ಬಜೆಟ್ನ ಭಾಗವಾಗಿ ಸುಮಾರು 56-57 ಸಾವಿರ ಕೋಟಿಯಷ್ಟು ಹಣ ಒಂದು ಇದಕ್ಕೆ ಖರ್ಚಾಗುವಾಗ ಒಂದು ಸಂಪೂರ್ಣವಾಗಿ ಒಂದು ಬಲ್ಕಾಗಷ್ಟು ಹಣ ಹೋಗ್ತಾರೆ ಅಂದರೆ ಅದು ಹೆಚ್ಚುವರಿ ಅನುದಾನಕ್ಕೆ ಅಥವಾ ವಿಶೇಷ ಅನುದಾನಕ್ಕೆ ಲಭ್ಯ ಆಗಲ್ಲ ಅನ್ನೋದು ಸ್ಪಷ್ಟ. ಹಾಗಾಗಿ ಬಹುಶಃ ಶಾಸಕರುಗಳು ಒತ್ತಡಕ್ಕೆ ಮುಂದಾದ್ರ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಅರುಣ್. ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಡೋಂಟ್ ಟಾಕ್ ರೂಲಿಂಗ್ ಜಾರಿಗೆ ಕೈಪಡೆಯನ್ನು ನಿರ್ಧಾರ ಮಾಡಿದೆ. ಆದರೆ ಗ್ಯಾರಂಟಿ ಹೊರೆ ಹೇಗಾಗಿದೆ? ಗ್ಯಾರಂಟಿ ಸ್ಕೀಮ್ಗಳಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗ್ತಾ ಇವೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇವೆ. 5 ಗ್ಯಾರಂಟಿಗಳ ಪೈಕಿ ಒಂದೆರಡು ಗ್ಯಾರಂಟಿಗಳನ್ನಾದರೂ ಕೂಡ ನಿಲ್ಲಿಸಿ ಅನ್ನೋ ಸಲಹೆಯೂ ಕೂಡ ಕೇಳಿಬಂದಿದೆ. ಇಷ್ಟಕ್ಕೂ ವೆಚ್ಚ ಎಷ್ಟು ಅನ್ನುವಂಥದ್ದು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮೊದಲನೇ ಗ್ಯಾರಂಟಿ ಅದು ಯಾವ ರೀತಿಯಾಗಿ ಅಂತ ಹೇಳಿ ಇಲ್ಲಿ ಲೆಕ್ಕಾಚಾರ ಗೃಹಲಕ್ಷ್ಮಿದು ವೆಚ್ಚ ಎಷ್ಟು? 31,200 ಕೋಟಿ ಇಲ್ಲಿದೆ. ಫಲಾನುಭವಿಗಳು 1,30,00,000 ಫಲಾನುಭವಿಗಳಿರೋದು. ಅದು BPL ಕಾರ್ಡ್ ಆಧಾರದ ಮೇಲೆ ಕೊಡ್ತಾ ಇರೋದು. ಇನ್ನೊಂದು ಎರಡನೆಯ ಗ್ಯಾರಂಟಿ ಅದು ಅನ್ನಭಾಗ್ಯ. ವೆಚ್ಚ 4,500 ಕೋಟಿ ಇದೆ. ಫಲಾನುಭವಿಗಳಿರೋದು 2.5 ಕೋಟಿ, 2,50,00,000 ಜನರು ಫಲಾನುಭವಿಗಳು ಅದರಲ್ಲಿದ್ದಾರೆ. ಇನ್ನು ಮೂರನೆಯದು ಗೃಹಜ್ಯೋತಿ, ಅಂದರೆ ನಿಮಗೆ ಮನೆಯಲ್ಲಿ ಸಿಗುವಂಥ ವಿದ್ಯುತ್ ವಿಚಾರದಲ್ಲಿ ವೆಚ್ಚ 5,460 ಕೋಟಿ, 1,30,00,000 ಮನೆಗಳಿಗೆ ಗೃಹಜ್ಯೋತಿ ಹೋಗ್ತಾ ಇದೆ. ನಾಲ್ಕನೆಯ ಗ್ಯಾರಂಟಿ ಶಕ್ತಿ ಯೋಜನೆ, 2,464 ಕೋಟಿ ಅದಕ್ಕೆ ವೆಚ್ಚ ಆಗ್ತಾ ಇರೋದು. ಈವರೆಗೂ 9 ಕೋಟಿಗೂ ಹೆಚ್ಚು ಬಾರಿ ಮಹಿಳೆಯರು ಟ್ರಿಪ್ಪನ್ನು ಮಾಡಿದ್ದಾರೆ, ಬಸ್ನಲ್ಲಿ ಓಡಾಡೋದು. ಐದನೆಯ ಗ್ಯಾರಂಟಿ ಯುವ ನಿಧಿ, ವೆಚ್ಚ 1,350 ಕೋಟಿ, ಫಲಾನುಭವಿಗಳು 5 ಲಕ್ಷ ವಿದ್ಯಾರ್ಥಿಗಳು. 5 ಗ್ಯಾರಂಟಿಗಾಗಿ ಈವರೆಗೂ ಕೂಡ ಮಾಡಲಾಗಿರುವಂಥ ವೆಚ್ಚ 44,974 ಕೋಟಿ ಖರ್ಚಾಗಿದೆ. ಹಾಗಾಗಿ ಇದರಲ್ಲಿ ಬಹಳ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇರುವಂಥದ್ದು ಗೃಹಲಕ್ಷ್ಮಿಯಲ್ಲೇ. ಇನ್ನುಳಿದಂಥದ್ದೆಲ್ಲ 4,500, 5,500, 2,500, 1,500 ಈ ರೀತಿಯಲ್ಲಿದೆ. ಗೃಹಲಕ್ಷ್ಮಿಯಲ್ಲಿ ಮಾತ್ರ 31,200 ಕೋಟಿ ಇರೋದ್ರಿಂದ ಅದು ದೊಡ್ಡ ಮಟ್ಟದಲ್ಲಿ ಹೊಡ್ತಾ ಇದೆ. ಅದಕ್ಕೋಸ್ಕರನೇ ಪರಿಷ್ಕರಣೆ ಮಾಡ್ತಾ ಇರೋದು BPL ಕಾರ್ಡನ್ನು. ಓಕೆ, ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಮತ್ತೆ ನನ್ನ ಸಹೋದ್ಯೋಗಿ ಸುಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕೇಶ್, ಬಹಳ ಮುಖ್ಯವಾಗಿ ಈ 4 ಗ್ಯಾರಂಟಿಗಳ ವಿಚಾರದಲ್ಲಿ ಯಾವ ಸಮಸ್ಯೆಗಳು ಕೂಡ ಇದ್ದಂಗಿಲ್ಲ. ಅನ್ನಭಾಗ್ಯ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ. ಬಟ್ ಗೃಹಲಕ್ಷ್ಮಿಯಲ್ಲಿ ಮಾತ್ರ ಅತಿ ದೊಡ್ಡದಾದಂತಹ ದುಡ್ಡು ಹೋಗ್ತಾ ಇರೋದ್ರಿಂದ 31,200 ಕೋಟಿ ಹೋಗ್ತಾ ಇರೋದ್ರಿಂದ ಇದೇ ಒಂದು ರೀತಿಯಾಗಿ ಸರ್ಕಾರಕ್ಕೆ ಬರ್ಡನ್ ಇದ್ದಂಗಿದೆ. ಹಾಗಾಗಿ ಇದನ್ನು ಕಡಿವಾಣ ಹಾಕೋಕ್ಕೋಸ್ಕರನೇ BPL ಕಾರ್ಡ್ಗಳ ಪರಿಷ್ಕರಣೆಗೆ ಆಗಾಗ ಕೈ ಹಾಕುವಂಥ ಕೆಲಸಕ್ಕೆ ಮುಂದಾದರು. ಬಟ್ ಅದೇನೋ ಸ್ವಲ್ಪ ಎದ್ದೇತು, ಸ್ವಲ್ಪ ಸೈಲೆಂಟ್ ಆಗೋದ್ರು. ಬಟ್ ಇದನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಈಗ ಸರ್ಕಾರ ಸಫಲವಾಗಿದೆಯಾ ಅಥವಾ ಇನ್ನೂ ಒಂದು ವರ್ಷ ಹೋದ್ಮೇಲೆ ಇದರ ಆಳ ಅಗಲ ಅನ್ನುವಂಥದ್ದು ಗೊತ್ತಾಗುತ್ತಾ? ಅರುಣ್, ಒಂದಂತೂ ಸ್ಪಷ್ಟ, ಗೃಹಲಕ್ಷ್ಮಿ ವಿಚಾರದಲ್ಲಿ ಸರ್ಕಾರ ಮ್ಯಾನೇಜ್ ಮಾಡಲೇಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿದೆ. ಯಾಕಂದರೆ 2023 ಚುನಾವಣೆಗೆ ಮುಂಚಿತವಾಗಿ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋವನ್ನು ಸಿದ್ಧಪಡಿಸುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಒಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಅವರ ಮೇನ್ ಟಾರ್ಗೆಟ್ ಇದ್ದಿದ್ದು ಮಹಿಳಾ ಮತದಾರರು. ಮಹಿಳೆಯರು ನಮ್ಮನ್ನು ಕೈ ಹಿಡಿದ್ರೆ ಅಧಿಕಾರ ಬಂದು ನಮ್ಮ ಕೈ ಹಿಡಿಯುತ್ತೆ ಅನ್ನೋದು ಅವರ ಲೆಕ್ಕಾಚಾರದ ಮಾತಾಗಿತ್ತು. ಅದೇ ಕಾರಣಕ್ಕಾಗಿ ಮಹಿಳೆಯರ ಒಂದು ಸಮಾವೇಶವನ್ನು ಮಾಡಿ ಪ್ರಿಯಾಂಕಾ ಗಾಂಧಿಯವರನ್ನ ಸಮಾವೇಶಕ್ಕೆ ಕರೆಸಿ ಅಲ್ಲಿ ಒಂದು ದೊಡ್ಡ ಚೆಕ್ಕನ್ನು ಇಟ್ಟು ಆ ಚೆಕ್ ಮೇಲೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಸಹಿ ಹಾಕಿ ನಾವು ಅಧಿಕಾರಕ್ಕೆ ಬಂದರೆ ಇದೇ ರೀತಿ ಸಹಿ ಹಾಕಿ ನಿಮಗೆ ದುಡ್ಡು ಕೊಡ್ತೀವಿ ಅನ್ನುವಂತಹ ಒಂದು ಭರವಸೆ ಮೂಡಿಸುವಂಥ ಪ್ರಯತ್ನವನ್ನು ಅವತ್ತು ಮಾಡಿದ್ರು. ಆ ಪ್ರಯತ್ನದ ಫಲವಾಗಿ ಯಶಸ್ವಿಯಾದರೂ ಇವತ್ತಿಗೂ ಕೂಡ ಕಾಂಗ್ರೆಸ್ ನಾಯಕರು ನಂಬಿಕೊಂಡಿರುವಂಥದ್ದು ನಾವು ಕೊಡ್ತಾ ಇರುವಂಥ ಗೃಹಲಕ್ಷ್ಮಿಯ ಕಾರಣಕ್ಕಾಗಿ ಮಹಿಳೆಯರು ನಮ್ಮನ್ನು ಕೈ ಹಿಡಿತಾ ಇದ್ದಾರೆ ಅನ್ನುವಂಥದ್ದು. ಲೋಕಸಭೆ ಚುನಾವಣೆಯ ಸ್ಥಾನಮಾನದಲ್ಲೂ ಕೂಡ ರಾಷ್ಟ್ರೀಯ ವಿಚಾರಗಳು ಏನೇ ಇದ್ರೂ ಕಾಂಗ್ರೆಸ್ ಈ ಬಾರಿ ಗೌರವಯುತವಾದ ಸ್ಥಾನವನ್ನು ಪಡೆಯಲಿಕ್ಕೂ ಕೂಡ ಗ್ಯಾರಂಟಿ ಕೈ ಹಿಡಿದಿದೆ, ಮಹಿಳೆಯರು ಕೈ ಹಿಡಿದಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಮೊನ್ನೆ ಉಪಚುನಾವಣೆಯಲ್ಲಿ 3ಕ್ಕೆ 3 ಸ್ಥಾನ ಗೆಲ್ಲುವಲ್ಲೂ ಕೂಡ ಅದೇ ಮಹಿಳಾ ಶಕ್ತಿ ನಮ್ಮನ್ನು ಕೈ ಹಿಡಿದಿದೆ ಅನ್ನುವಂಥದ್ದು ಮತ್ತೊಂದು ಲೆಕ್ಕಾಚಾರ. ಅಂದರೆ 2023 ವಿಧಾನಸಭೆ ಚುನಾವಣೆಯಿಂದ ಹಿಡಿದು 24 ಲೋಕಸಭೆ ಚುನಾವಣೆಯಿಂದ ಹಿಡಿದು ಮೊನ್ನೆ ನಡೆದ 3 ಕ್ಷೇತ್ರದ ಉಪಚುನಾವಣೆಯವರೆಗೆ ಎಲ್ಲ ಹಂತದಲ್ಲೂ ಕೂಡ ಗೃಹಲಕ್ಷ್ಮಿಯರೇ ನಮ್ಮನ್ನು ಕೈ ಹಿಡಿದಿದ್ದಾರೆ ಅನ್ನುವಂತಹ ಬಲವಾದ ನಂಬಿಕೆ ಕಾಂಗ್ರೆಸ್ ನಾಯಕರಲ್ಲಿರೋದ್ರಿಂದ ಅದರ ಪರಿಷ್ಕರಣೆ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಮುಂದಾಗಲಿಕ್ಕಿಲ್ಲ. ಸಾಕಷ್ಟು ಜಾಯಿಂಟ್ ಫ್ಯಾಮಿಲಿಗಳು ಡಿವೈಡ್ ಆದಷ್ಟು ಮತ್ತಷ್ಟು ಅದರ ಫಲಾನುಭವಿಗಳ ಸಂಖ್ಯೆ ಹೆಚ್ಚುತ್ತಾ ಹೋಗ್ಬೋದೇ ಹೊರತು ಯಾವ ಕಾರಣಕ್ಕೂ ಅದು ಕಡಿಮೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಸರ್ಕಾರದ ಮುಂದೆ ಇದ್ದಂತೆ
ಸಾಧ್ಯತೆ ಕಾಣಿಸ್ತಾ ಇಲ್ಲ. BPL ಕಾರ್ಡ್ ವಿಚಾರದಲ್ಲಿ ಖಂಡಿತವಾಗಿಯೂ BPL ಪರಿಷ್ಕರಣೆ ಮಾಡಲೇಬೇಕಾಗಿತ್ತು. ಯಾಕಂದರೆ ಸಾಕಷ್ಟು ಬೋಗಸ್ ಕಾರ್ಡ್ ಇದೆ ಅನ್ನುವಂಥ ವಾದ ಕಳೆದ 10 ವರ್ಷದಿಂದ ಕೇಳಿ ಬರ್ತಾ ಇತ್ತು. ಅವಾಗಲಿಂದಲೂ ಇದೇ ವಾದ ನಡೀತಾ ಇತ್ತು. ಈಗ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಮಾಡಿದ್ರೆ ಒಂದಷ್ಟು ಪ್ರಮಾಣದಲ್ಲಿ ದುಡ್ಡು ಉಳಿತಾಯ ಆದರೂ ಆಗಬಹುದು. ಏನಾದರೆ APL ಅರ್ಹರಿದ್ದು ಕೂಡ BPLನ ಮಾನದಂಡದ ಮೇಲೆ ಅಥವಾ ಏನಾದರೂ ನಾವು ಗೃಹಲಕ್ಷ್ಮಿಯನ್ನು ಕೊಡ್ತೀವಿ ಅನ್ನೋದಾದರೆ, ಆದರೆ ಸರ್ಕಾರದ ಮಹತ್ವಾಕಾಂಕ್ಷಿಯಾದಂಥ ಗ್ಯಾರಂಟಿಯೇ ಗೃಹಲಕ್ಷ್ಮಿ ಆಗಿರೋದ್ರಿಂದ ಅದರ ಪರಿಷ್ಕರಣೆ ಅಥವಾ ಅದರಲ್ಲಿ ಬೇರೆ ಏನೋ ಯೋಚನೆ ಮಾಡೋದು ಸರ್ಕಾರದ ಪಾಲಿಗೆ ಅಷ್ಟು ಸುಲಭದ ವಿಚಾರ ಅನ್ನುವಂಥ ಒಂದು ಸ್ಪಷ್ಟ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.